ಪ್ರೆಸೆಂಟ್ ನಾನು ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 6 ತಿಂಗಳಾಗಿದೆ ಗ್ರಾಮ ಪಂಚಾಯತಿ ವರ್ಕ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಸ್ಟಾರ್ಟ್ ಮಾಡಿರೋದಷ್ಟೇ. ಎಲ್ಲರೂ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ನರ್ಸರಿ ಕೂಡ ಇದೆ ಇವಾಗ ಪ್ರೆಸೆಂಟು. ಅದರಲ್ಲಿ ಈಗ ಕಾಳುಮೆಣಸು, ಅಡಿಕೆ, ಸೀತಾಫಲ, ಕರಿಬೇವು, ನಿಂಬೆ, ನುಗ್ಗೆ ಇವೆಲ್ಲ ಗಿಡಗಳನ್ನ ನನ್ನ ನರ್ಸರಿನ ಬೆಳೀತಾ ಇದ್ದೀನಿ. ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ನರ್ಸರಿನಲ್ಲಿ ಹೆವಿಯಾಗಿ ಖರ್ಚೇನೂ ಬರಲ್ಲ. ಪ್ರೆಸೆಂಟ್ ನಾನೇನು ಮಾಡ್ತಾ ಇದ್ದೀನಿ, ಸೀಡ್ಸ್ ಯಾವುದು ಕಾಪಿ ಮಾಡ್ತಾ ಇಲ್ಲ, ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀನಿ ನಾನು. ಗ್ರಾಫ್ಟಿಂಗ್ ಅಂದರೆ ಯಾವ ಥರ ಅಂದರೆ, ರೋಬಸ್ಟಾ ಗಿಡಗಳಲ್ಲಿ ಕೊಳಂತ ಬರುತ್ತೆ ಸೈಯನ್ನು. ಈಗ ಫಸ್ಟ್ ಒಂದು ಬರಲ್ಲ, ನನ್ನದು ತೋಟದಲ್ಲೆಲ್ಲ ರಿಮೂವ್ ಆಗಿತ್ತು. ಸೊ ನಾನು ಇದ್ದಿದ್ದನ್ನು ಅಡ್ಜಸ್ಟ್ಮೆಂಟ್ ತೊಗೊಬಂದಿದ್ದೀನಿ. ಮೊದಲನೇ ಕಡ್ಡಿ ಬರಲ್ಲ, ಮೊದಲನೇ ರೆಕ್ಕೆ ಮೊದಲನೇ ಕಡ್ಡಿ ಯಾವುದು ಬರಲ್ಲ. ಇದು ಇಲ್ಲಿ ಕಟ್ ಮಾಡ್ಕೋಬೇಕು. ಇದರಿಂದ ಇದು ಸ್ಲ್ಯಾಂಡ್ ಕಟ್ ಮಾಡಿಕೊಂಡು ನಾಟಿ ಮಾಡಿದ್ರೆ ಅಷ್ಟೇ. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ, ನಿಮಗೆ ಮೇಡಮ್ ನಿಮ್ಮ ಹತ್ರ ಫೋಟೋಸ್ ಇದೆಯಾ? ಹೊಸತಿದ್ದು ಯಾವುದು ಹೊಸತಿ ನರ್ಸರಿ ಕಳಿಸಿದ್ರೆ ಸಿಗಲ್ಲ ಮೇಡಮ್. ಕಲರ್ಸ್ ಮಾತ್ರ ಯಾವ ರೀತಿ ಹಾಕಬೇಕು ಅದಕ್ಕೆ ಮಾತ್ರ ಅದನ್ನು ನಾಟಿ ಮಾಡಿ ಆದಮೇಲೆ ಸದ್ಯಕ್ಕೆ ಅದು ಚೆನ್ನಾಗಿ ಚಿಗುರು ಬರೋವರೆಗೂ ಫುಲ್ ಪ್ಯಾಕಿಂಗ್ ಕವರ್ ಇರಬೇಕು. ಇವಾಗ ಬರುತ್ತೆ ನಿಮಗೆ ವಾಟ್ಸಪ್ಪಿಗೆ. ಆ ಕಡೆ ಈ ಕಡೆ ಬಂಪ್ ಹಾಕಿದ್ರೆ ಸಾಕು. ಅವ್ರೇನು ಸಿಂಗಲ್ ಕಟ್ಟಿದ್ದು ಗ್ರಾಫ್ಟಿಂಗ್ ಹೇಳ್ಕೊಡ್ತಾರೋ ಅದೇ ಥರ ಇದು ಬುಟ್ಟಿನಲ್ಲಿ ಮಾಡೋದು. ಅದನ್ನು ಒಂದೇ ವರ್ಷದಲ್ಲಿ ನಮಗೆ ಪಾತಿನಲ್ಲೇ ಬೆಳೆ ಬರುತ್ತೆ, ಪಾತಿನಲ್ಲೇ ಹೂ ಸ್ಟಾರ್ಟ್ ಆಗುತ್ತೆ. ಹಾಕಿದ ತಕ್ಷಣದಿಂದ ಜಾಗದಲ್ಲೂ ಅಷ್ಟೇ ಫಸ್ಟ್ ಇಯರಿಂದನೇ ಪ್ಲಾಂಟ್ ಬರುತ್ತೆ, ಇಳುವರಿ ಬರುತ್ತೆ. ಇಳುವರಿನೂ ಹೆಚ್ಚಿರುತ್ತೆ. ಈಗ ಅಲ್ಲಿ ಏನು ಹೇಳಿದ್ರು ಅದೇ ಥರ ಒಂದು ಇಳುವರಿ ಗಿಡನ ನಾವು ನೋಡಿ ಗ್ರಾಫ್ಟಿಂಗ್ ತೊಗೊಂಬಂದ್ರೆ ಸೇಮ್ ಇಳುವರಿ ನಾವು ಹಾಕಿದ ಜಾಗದಲ್ಲಿ ಈ ಸೈಯಲ್ಲಿ ಚೇಂಜಸ್ ಆಗಲ್ಲ ಅಂತ. ಇಳುವರಿ ಜಾಸ್ತಿ ಬರುತ್ತೆ. ಒಂದು ಇದೇ ಥರ ಗಿಡದಲ್ಲಿ ರೋಬಸ್ಟಾ ನಾವು ಈಗಾಗಲೇ ನಾಟಿ ಮಾಡಿರ್ತೀವಿ ಅಂತಂದರೆ ಅರಬಿಕಾ ಫಳನ್ನು ಗ್ರಾಫ್ಟಿಂಗ್ ಮಾಡ್ತೀವಿ. ರೋಬಸ್ಟಾ ಹಾಕಿದ್ದೀವಿ. ಈಗ ನಮ್ಮ ಮಲೆನಾಡು ಭಾಗದವರಿಗೆ ಈ ಕಡೆಯವರಿಗೆಲ್ಲ ಸಾಮಾನ್ಯ ಕಾಫಿ ಗಿಡಗಳು ಗೊತ್ತಿರುತ್ತೆ. ಅರೇಬಿಕಾ ಗ್ರಾಫ್ಟಿಂಗ್ ಸೀಡ್ ಕವರ್ ಆದರೂ ಆಗುತ್ತೆ, ನಿಮ್ಗೆ ಓಲ್ಡ್ ರೋಬಸ್ಟಾ ಆದರೂ ಆಗುತ್ತೆ. ಈಗ ನಮ್ಮಲ್ಲೆಲ್ಲ ಏನಾಗುತ್ತೆ ಅಂದರೆ, ಈಗ ನಾರ್ಮಲ್ ಆಗಿ ಈ ಕಾಫಿ ಗಿಡಗಳನ್ನ ಗದ್ದೆಗಳಲ್ಲಿ ಬೆಳೆಯೋಕ್ಕಾಗಲ್ಲ. ಕೊಚ್ಚೆ ಇರೋಂಥದ್ದು ಶೀತುವರಿ ಜಾಗದಲ್ಲಿ ಇವು ಅರಬಿಕಾ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ರೋಬಸ್ಟಾ ಮಾಡ್ತೀವಿ. ಆ ರೋಬಸ್ಟಾನ ಕಟ್ ಮಾಡಿ ಅದರಲ್ಲಿ ಒಂದು ಸೈಯರ್ ಬಿಟ್ಕೊಂಡು ಇದನ್ನು ಗ್ರಾಫ್ಟಿಂಗ್ ಮಾಡಿದ್ರೆ ಒಂದೇ ವರ್ಷದಲ್ಲಿ 2 ಹತ್ರನೂ ಫಸ್ಟ್ ತೆಗ್ಬೋದು. ಏನು ನಾವು 2.5 4 ತಗೊಂತೀವಿ, ಸೇಮ್ 5 ಅಡಿ ಇದರಲ್ಲಿ ಒಂದೇ ವರ್ಷದಲ್ಲಿ ಫಸ್ಟ್ ತೆಗ್ಬೋದು. ಅದರ ಮೆಣಸು ನಾಟಿ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಇದು 2 ಗೆಣ್ಣಿ ಕಟ್ ಮಾಡ್ತೀವಿ ನಾವು. ಕೆವಿಕೆನಲ್ಲಿ 3 ಗೆಣ್ಣಿ ಕಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದೇನಾದರೂ ಹೋಯ್ತು ಅಂತಂದು ಡ್ಯಾಮೇಜ್ ಆಯಿತು ಅಂದರೆ ಇನ್ನೊಂದ್ರಲ್ಲಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಈಗ ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಿ. ನಾವು 2ರಲ್ಲೇ ಮಾಡ್ತಾ ಇದ್ದೀವಿ, ಸಕ್ಸಸ್ ಆಗಿದ್ದೀವಿ ಕೂಡ. ಪ್ರೆಸೆಂಟ್ ನನಗೆ 10,000 ರಿಂದ 15,000 ಲ್ಯಾಂಡ್ ಒಂದು ಬರಲ್ಲ, ಒಂದು ಬರಲ್ಲ ಬರುತ್ತೆ. ಬಟ್ ಅದು ಅಷ್ಟು ಚೆನ್ನಾಗಿ ಬರಲ್ಲ. ನಾಟಿ ಮಾಡಿದ್ರು ಅದರಲ್ಲೇ ಬೇಗ ಬಂದಿರುತ್ತೆ, ಅದರಲ್ಲೇ ಚೆನ್ನಾಗಿ ಬರಲ್ಲ. 2 ಮಾಡಿದ್ರು ಅದರಲ್ಲೂ ಸೀತಾಫಲ ಅಲ್ಲ, ಯಾವುದು ಫಸ್ಟ್ ಬರ್ತಾ ಇರುತ್ತೆ ಅಲ್ಲ, ಆ ಸೀತಾಫಲ ಗಿಡನ ಇದು ಗ್ರಾಫ್ಟಿಂಗ್ ಮಾಡ್ಬೋದು. ಯಾವ ರೀತಿ ಮಾಡೋದಿಲ್ಲ, ಈ ಟೈಮ್ನಲ್ಲೂ ಮಾಡ್ಬೋದು. ಒಂದು ನರ್ಸರಿ ಇಡೋದ್ರಿಂದ ಏನು ಬಿಸಿಲಿದ್ರೂ ಸಮಸ್ಯೆ ಇಲ್ಲ. ಅಂದರೆ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತ, ಯಾವ ವಿಧಾನದಲ್ಲಿ? ವಿ ಶೇಪಲ್ಲಿ ಮಾಡ್ತೀವಿ. ವಿ ಶೇಪಲ್ಲಿ ಅಂದರೆ ಒಂದು ಬರುತ್ತೆ. ಹಾಂ, ವಿ ಶೇಪ್ ಬರುತ್ತೆ ಅದರಲ್ಲಿ. ಆಮೇಲೆ ಈಗ ಅಡಿಕೆ ಹೆಂಗೆ ಮಾಡ್ತೀರಾ ಅಂತ ಇದು ಪಾಟ್ ಇದು ಅಡಿಕೆ ನಾರ್ಮಲ್ ಈಗ ಪಾಟ್ ಏನು ಮಾಡಿರ್ತೀವಿ, ಪಾಟ್ನ ಮಾಡ್ಕೊಂಡಿರ್ತೀವಿ. ಫಸ್ಟು ಸೆಲೆಕ್ಷನಿಂದ ಇರ್ತೀವಿ. ಸೆಲೆಕ್ಷನ್ ಸುಮಾರು 40% ಹಿಂದಿನ ಮರಗಳಾಗಿರ್ಬೇಕು. ಇತ್ತೀಚಿನ ಮರಗಳಾದರೆ ಬೇಗ ಕಸಿ ಬರಲ್ಲ ಅನ್ನೋದು. ಇಲ್ಲ ನಮ್ಮಲ್ಲೇನಾಗುತ್ತೆ ಅಂತಂದರೆ, ಈಗ ಚಿನ್ನದಾಗ ಅಡಿಕೆ ಪ್ಯೂರ್ ಹೆಚ್ಚಾಗಿರುತ್ತೆ. ಅದಕ್ಕಿಂತ ಹಣ್ಣು ಚೆನ್ನಾಗಿ ಬಂದಿರಬೇಕು, ಫುಲ್ ಬಂದಿರಬೇಕು, ರೆಡ್ಡಾಗಿ ಹಣ್ಣಾಗಿರಬೇಕು. ಇನ್ನೇನು ಬೀಳೋ ಸೀಸನ್ ಇದೆ ಟೈಮಲ್ಲಿ ಕಟ್ಕೊಂಡ್ಬರ್ಬೇಕು. 1 ತಿಂಗಳವರೆಗೂ ನೆನೆ ಹಾಕೋದು ಸಮಸ್ಯೆ ಏನಿಲ್ಲ. ಅಂದರೆ ನಾವೇನಾದರೂ ಪಾಟ್ ತುಂಬಿಕೊಂಡಿಲ್ಲ, ಲೇಟ್ ಆಗುತ್ತೆ, ನಾವು ಪಾಟ್ ತುಂಬಿ ಆದ್ಮೇಲೆ ನಾಟಿ ಮಾಡಬೇಕು ಅನ್ನೋ ಇದ್ದಾಗ 1 ತಿಂಗಳವರೆಗೂ ನೆನೆ ಹಾಕೋರು ಏನಾಗಲ್ಲ. ಅದನ್ನು ಸ್ವಲ್ಪ ದಿವಸ ಮಣ್ಣಿಗೆ ಹಾಗೆ ಹಾಕಿಟ್ಟು ಡೈರೆಕ್ಟ್ ನಾಟಿ ಮಾಡ್ಬೋದು. ನಾವು ಡೈರೆಕ್ಟ್ ಪಾಟ್ಗೆ ಹಾಕಿದ್ರು ನೀರಿಗೆ ಬರುತ್ತೆ, ಏನಾಗಲ್ಲ. ಇಲ್ಲ ಒಂದು ಮಡಿ ಟೈಪಲ್ಲಿ ಮಾಡಿ ಕಣ್ಣು ಮೇಲೆ ಮಾಡಿಟ್ಟು ಕಣ್ಣು ಬಂದಮೇಲೆ ಅದನ್ನು ನಾಟಿ ಮಾಡ್ಬೋದು.
ಏನೇ ಬೇಡ ಸರ್, ಅವೆಲ್ಲ ಸುಮ್ಮನೆ ರಿಸ್ಕ್ ಅಷ್ಟೇ. ಅವ್ರವ್ರ ಅಭಿಪ್ರಾಯ ಏನಂದ್ರೆ ಬರಲ್ಲ ಅನ್ನೋದೊಂದು ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅಡಿಕೆ ಸಮಸ್ಯೆನೇ ಇಲ್ಲ, ನೀವು ಎಲ್ಲ ಬೆಳೆಗಿಂತ ಅಡಿಕೆ ಬೆಳೆ ಈಸಿ. ನಿಮಗೆ ಈ ಪೆಪ್ಪರ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಸ್ವಲ್ಪ ಕವರಿಂಗ್ ಎಲ್ಲ ಮಾಡಬೇಕು, ಇನ್ ಟೈಮಿಗೆ ಸ್ಪ್ರೇ ಮಾಡಬೇಕು. ಅಡಿಕೆಗೆ ಏನಿಲ್ಲ, ಬರೀ DAP ಒಂದು ಕೊಡಿ ಅಷ್ಟೇ, ಏನು ಬೇಕಿಲ್ಲ, ಸ್ಪ್ರೇನೂ ಬೇಕಿಲ್ಲ. ಅಡಿಕೆ ಬೆಳೆ ಡೈರೆಕ್ಟ್ ಇದಕ್ಕೆ ಕೊಟ್ಟರೆ ಎಷ್ಟು ಇಂಚ್ ಮಣ್ಣು ಹಾಕಬೇಕಾಗುತ್ತೆ? 1 ಇಂಚ್ ಕೊಟ್ಟರೆ, ಅರ್ಧ ಇಂಚ್ ಕೊಟ್ಟರು ಚೆನ್ನಾಗೇ ಬರುತ್ತೆ. 1 ಇಂಚ್ ಯಾಕೆ ಹೇಳ್ತೀವಿ ಅಂದರೆ ಅದೇ ಸ್ವಲ್ಪ ಇರಲಿ, ಅದು ಬರುವಾಗ ಬರುತ್ತೆ, ಬಟ್ಟೆ ದಪ್ಪ ಆಗುತ್ತೆ. ಡೈರೆಕ್ಟ್ ಪಾಕೆಟ್ ಹಾಕಿದ್ರೆ ಪಾಕೆಟ್ ಹಾಕಿದ್ರೆ 1 ಇಂಚ್ ಪ್ಯಾಕೆಟಲ್ಲಿ 1 ಇಂಚು ಉಳಿಸಿದ್ರೆ ಗ್ಯಾಪ್ ಆಗುತ್ತೆ ಸರ್. ಹಿಂಗೆ ಅಂದ್ರೆ ನಾವು ಟೀನಲ್ಲಿ ಇದರಲ್ಲಿ ಪೈಪಲ್ಲಿ ಹಾಕಿದ್ರು ಮಣ್ಣು ಮೇಲೆ ಬಂದೇ ಬರುತ್ತೆ. ಇಲ್ಲ ತೀರ್ಪುಡಿನ ಹಾಕಿದ್ರು ಮಣ್ಣು ಬಿದ್ದೋಗುತ್ತೆ. ಬೇಡ ಬೇಡ, ನೀವು ಡಿಸ್ಕಷನ್ ಆಮೇಲೆ ಮಾಡಿ, ಅಲ್ಲಿ ಮಾಡ್ತಾರೆ. ಈ ವರ್ಷ ನೀವು ಕಸಿ ಕಟ್ಟಿದ್ದೀರಾ ಅಂದರೆ ನೆಕ್ಸ್ಟ್ ಇಯರ್ ಫಸ್ಟ್ ಏನು ಮೂವ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ರೋಬಸ್ಟಾ ಬರೋ ಟೈಮ್ನಲ್ಲೇ ಇದು ಬಂದ್ಬಿಡುತ್ತೆ. ಅಷ್ಟು ನೀರಿನ ಅವಶ್ಯಕತೆ ಇರಲ್ಲ. ಎರಡನೇದಾಗಿ ಸ್ಪ್ರೇ ಯಾವಾಗ ರೆಗ್ಯುಲರ್ ಇರುತ್ತೆ ಎಲ್ಲ ಸ್ಪ್ರೇ, ಆ ಸ್ಪ್ರೇ ಕೂಡ ಕಂಟ್ರೋಲ್ ಬೇರೆ ಕೂಡ ಗ್ರೋತ್ ಚೆನ್ನಾಗಾಗುತ್ತೆ. ಫಸ್ಟು ದೊಡ್ಡದಾಗಿ ಯಾವ ಗಿಡ ಬೇಕಾದ್ರೂ ಕಟ್ಕೊಳ್ಬೋದು. ಅರಬಿಕನ ಈಗ ನಾರ್ಮಲಾಗಿ ಕಸಿ ಕಟ್ಟಿದರೆ ಬೆಳೆದಿರೋ ಗಿಡ ಅಂದ್ಕೊಳ್ಳಿ, ರೋಬಸ್ಟಾ ಒಂದು 100 ಅಡಿ 4 ಅಡಿ ಹತ್ರ ಬೆಳೆದಿರ್ತಾವೆ. ರೋಬಸ್ಟಾ ಕಾಂಡ ಸ್ಟೆಮ್ ಇರೋ ಅಂಥವು ಚೆನ್ನಾಗಿ ಬಲ್ತಿರೋ ಅಂಥದ್ದು. ಅಂಥವು ಪ್ರತಿ ರೆಕ್ಕೆಗೂ ರೆಕ್ಕೆ ಕಟ್ಟಿದರೆ, ನಾವು ಕಸಿ ಕಟ್ಟಿದರೆ ನಾವು ಕಾಫಿ ಫಸ್ಲನ್ನ ಅರೇಬಿಕಾ ತಗೋತೀವಿ, ಆ ಗಿಡ ಬುಡ ಮಾತ್ರ ರೋಬಸ್ಟಾ ಆಗಿರುತ್ತೆ. ಅದಕ್ಕೆ ನಾವು ಅದೇನು ಲಿಂಡನೇ ತಿಕ್ಬೇಕಾಗಿರಕ್ಕಲ್ಲ. ಹಾಂ, ಸ್ವಲ್ಪ ಕಸಿ ಕಟ್ಟೋದಷ್ಟೇ ರಿಸ್ಕು ನಾವೆಲ್ಲ ರೆಕ್ಕಿಗೂ. ಅಲ್ಲಲ್ಲ ಹಾಂ 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 ಎರಡನೇ ಕೊಳನ ಅಂದ್ರೆ ನನ್ನ ಹತ್ರ ಇರಲಿಲ್ಲ ಅಂದ್ರೆ ನಾನು ಇವಾಗಿನ ಗೊಬ್ಬರ ಹಾಕಿದ್ದೆ ಅನ್ನೋದಕ್ಕೋಸ್ಕರ ಎಲ್ಲ ರಿಮೂವ್ ಮಾಡಿದ್ದೀನಿ. ಗಿಡನ ಚಿಕ್ಕ ಚಿಕ್ಕದಿದೆ, ಇದರಲ್ಲಿ ದಪ್ಪ ಆಗುತ್ತೆ. ನಾವು ಕಸಿ ಮಾಡ್ತೀವಿ ಅಂತಂದ್ರೆ ಅದಕ್ಕೋಸ್ಕರನೇ ಬಿಟ್ಟು ಅದ್ರಲ್ಲಿ ದಪ್ಪ ಆಗಿರೋದನ್ನ ಕಟ್ ಮಾಡಿ ಸೆಲೆಕ್ಟೆಡ್ ಹಾಕಿ ನಡ್ತೀವಿ. ಪಕ್ಕ ಬಂದೇ ಬರುತ್ತೆ. ಇದೇನಾಗುತ್ತೆ ಅಂದ್ರೆ ಚಿಕ್ಕದಿದೆ, ಇದ್ರೂ ಸಮ ಕಟ್ಟಿನ ತಗೋಬೇಕಾಗುತ್ತೆ. ನಾವೇನೇ ಕಸಿ ಕಟ್ಟಬೇಕು ಅಂದ್ರೆ ಒಂದು ಬೆರಳು ದಪ್ಪ ಇರಬೇಕು, ಒಂದು ಪೆನ್ಸಿಲ್ ದಪ್ಪ ಇರಬೇಕು ಅಂತ ಹೇಳ್ತೀವಿ. ಆ ಪೆನ್ಸಿಲ್ ದಪ್ಪ ಇದು ಇರಬೇಕು, ನಾವು ಕೊಳನ್ ಕಟ್ಟೋದು ಇರಬೇಕು, ನಮ್ಮ ಗಿಡದಲ್ಲಿರೋದು ಕೂಡ ಒಂದು ಪೆನ್ಸಿಲ್ ದಪ್ಪ ಇರಬೇಕು, ಸೇಮ್ ಬರಬೇಕು. ಈಗ ಅರೇಬಿಕಾದಲ್ಲಿ ಕಮ್ಚಿಗರು ಬಂದಿರ್ತವೆ, ಅದನ್ನು ತೆಗೆದು ಕಸಿ ಕಟ್ಬೋದು. ಕಮ್ಚಿದ್ರೆ ಏನು ಮಾಮೂಲಿ ಕಮ್ಚಿದ್ರೆ ಇದು ಕಮ್ಚಿದ್ರೆ ಹಾಂ ಹಾಂ ಈ ಕಸಿ ಕಟ್ಟಿದ್ರು ಕೂಡ ಕಮ್ಚಿದ್ರೆ. ಕಮ್ಚಿಗರಿಗೆ ಕಟ್ಟಬೇಕಾ? ಮೇಯ್ನಿಗೆ ಕಟ್ಟ ಬೇಕಾಗಿಲ್ಲ. ಮೇನ್ಸ್ಟಾಗಿ ಕಟ್ಟಕ್ಕಾಗಲ್ಲ, ಈ ಕಮ್ಚಿಗ್ರಿಗೆ ಕಟ್ಟಬೇಕು, ಅದೇ ಮೇಯ್ನ್ ಆಗುತ್ತೆ. ಹಾಂ ಹಾಂ ಒಂದು ಸ್ಟೆಮ್ ನಾರ್ಮಲ್ ಆಗಿ ಹೈಟ್ ಆಗಿ ಬಂದಿರುತ್ತೆ, ಅದರಲ್ಲಿ 2 ಸ್ಟೆಪ್ ಮಾಡ್ತೀರಿ. ಕಟ್ ಮಾಡಿದಾಗ ಆ ಕಡೆ ಒಂದು ಈ ಕಡೆ ಒಂದು ಈ ಬರುತ್ತಲ್ಲ. ಕಮ್ಚಿಗರಿಗೆ ಕಸಿ ಕಟ್ಟಿದ್ಮೇಲೆ ಮೇಯ್ನ್ ಇದೇನಿರುತ್ತೆ ಸ್ಟೆಮ್ಮು, ಅದನ್ನು ಕಟ್ ಮಾಡ್ಬೇಕು. ಟಾಪ ಆಲ್ರೆಡಿ ಕಟ್ ಮಾಡಿದ್ಮೇಲೆ ಅದು ಬರೋದು. ಕಟ್ ಮಾಡಿ ನೀವು ಸ್ಟೇಜ್ ಕಟ್ಟಿರ್ತೀರಿ ಕಸಿನ, ಅಥವಾ ರೆಕ್ಕೆಗಳನ್ನ ನೀವು ಸ್ಟಾರ್ಟಿಂಗ್ ಕಟ್ ಮಾಡಿಲ್ಲ ಹಾಗೆ ಬಿಟ್ರಿ ಅಂತಂದ್ರೂ ಬರುತ್ತೆ. ಇದಕ್ಕೇನು ಸಮಸ್ಯೆ ಇಲ್ಲ. ಗೊತ್ತಾ ಇದೆ ಸಕ್ಸಸ್ ಆಯ್ತು ಅಂದ್ರೆ ಅವಾಗ ಕಟ್ ಮಾಡ್ಕೊಂಡಿದ್ದು ರೆಕ್ಕೆ, ಅಡ್ಡ ರೆಕ್ಕೆಗಳು ಅಡ್ಡ ರೆಕ್ಕೆ ಕಟ್ ಮಾಡಿದ್ರೆ ಆಯ್ತು. ಸ್ಟೆಮ್ ಹಂಗೆ ಇರುತ್ತೆ ಒರಿಜಿನಲ್. ಆ ಸ್ಟೆಮ್ಮಿಂಗ್ ಬಲ ಎಲ್ಲ ಇಲ್ಲಿ ಕೊಡಿ. ಬರುತ್ತೆ 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 ಖಂಡಿತ ಬರುತ್ತೆ. ಹೌದಾ? ಈಗ ನೀವು ನಿಮ್ಮ ತೋಟದಲ್ಲಿ ಟ್ರಯಲ್ ಮಾಡಿರೋದು ಮೇಡಮ್, ನಿಮ್ಮ ತೋಟದಲ್ಲಿ ಟ್ರಯಲ್ ಮಾಡಿರೋದು ನನಗೆ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ನನಗೆ. ಸೊ ರೋಬೋಸ್ಟ್ ಇಲ್ಲೇ ಮುಂದ್ಗಡೆ ಈಗ ಇದೇ ಗಿಡದಲ್ಲಿ ಕಸಿ ಕಟ್ಟ ತೋರಿಸ್ಕೊಡಿ. ನೀವು ನಿಮ್ಮ ತೋಟದಿರ ಅಥವಾ ಒಂದು ಅರ್ಧ ಎಕರೆ 1 ಎಕರೆ ಈ ಥರ ಟ್ರಯಲ್ ಮಾಡಿದಿರಾ? ಇಲ್ಲ